ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮಿಳ್ನಾಡು ನೋಡಿರ್ತೀರಾ. ಹೌದು, ನೀವು ಕೇವಲ 100 ರಿಂದ 200 ರೂಪಾಯಿ ಕಟ್ಟೋದ್ರಿಂದ ನಿಮಗೆ ಪ್ರತಿ ತಿಂಗಳು ಕೂಡ 5,000 ಬರುತ್ತೆ. ಹಾಗಾದರೆ ಇದು ಯಾವ ಯೋಜನೆ? ಅದರಲ್ಲೂ ಕೂಡ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ನೀವು ಏನು ಕೂಡ ಯೋಚನೆ ಮಾಡಿ ನಮ್ಮ ದುಡ್ಡು ಎಲ್ಲೋ ಹೋಗ್ಬಿಡತ್ತೆ ಅನ್ನೋ ಯೋಚನೆ ಕೂಡ ಇರೋದಿಲ್ಲ. ಇದು ಭದ್ರವಾಗಿ ನೀವು 60 ವರ್ಷ ದಾಟಿದ ಮೇಲೆ ಪ್ರತಿ ತಿಂಗಳು ಕೂಡ ನೀವು 5,000 ಹಣನ ಪಡ್ಕೋಬೋದು. ಹಾಗಾದರೆ ಅದೇನು, ಎಲ್ಲೋಗಿ ಅಪ್ಲೈ ಮಾಡಬೇಕು, ಯಾರೆಲ್ಲ ಅಪ್ಲೈ ಮಾಡಬಹುದು, ಕಂಡೀಷನ್ಸ್ ಏನಿದೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಟ್ಲೀಸ್ಟ್ ನಿಮಗೆ ಉಪಯೋಗ ಆಗಿಲ್ಲ ಅಂದರೆ ನಿಮಗೆ ಗೊತ್ತಿರೋರಾಗಿರ್ಬೋದು, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ ಆನ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಇದು 60 ವರ್ಷ ಮೇಲ್ಪಟ್ಟವ್ರಿಗೆ ಇವಾಗ 60 ವರ್ಷ ದಾಟಿದ ಮೇಲೆ ಕೆಲಸ ಮಾಡೋಕ್ಕೆ ಕಷ್ಟ, ಆರ್ಥಿಕವಾಗಿ ಅವರಿಗೆ ಖರ್ಚುಗಳಿರುತ್ತೆ, ಹೊರಗಡೆ ಎಲ್ಲೋಗಿ ಕೆಲಸ ಮಾಡೋಕ್ಕಾಗಲ್ಲ, ಅಂಥವರಿಗೆ ಆರ್ಥಿಕ ಭದ್ರತೆನ ಒದಗಿಸ್ಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ 2015ರಲ್ಲಿ ಈ ಯೋಜನೆನ ಜಾರಿಗೆ ತಂದಿದ್ದಾರೆ. ಇದ್ರ ಹೆಸರು ಅಟಲ್ ಪೆನ್ಷನ್ ಸ್ಕೀಮ್ ಅಂದ್ಬಿಟ್ಟು. ಇದು ನಿಮಗೆ ಸಾಕಷ್ಟು ಜನರಿಗೆ ಈ ಯೋಜನೆ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇದು ಇವಾಗ ನೀವು 60 ವರ್ಷ ದಾಟಿದ ಮೇಲೆ ಬರುವಂತಹ ಹಣ ಇದು. ಅಂದರೆ ಇವಾಗ ನೀವು ಮುಂಚಿಂದನೇ ಹಣ ಕಟ್ತಾ ಇರಬೇಕು ಪ್ರತಿ ತಿಂಗಳು ಕೂಡ. ನಿಮಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳು ಕೂಡ ನಿಮಗೆ ನೀವು ಚೂಸ್ ಮಾಡ್ಕೋಬೋದು. ಈ ಅಟಲ್ ಪೆನ್ಷನ್ ಸ್ಕೀಮ್ ಅನ್ನೋದೇನಿದೆ, ಇದು ನೀವು ಪ್ರತಿ ತಿಂಗಳು ಕೂಡ 1,000ದಿಂದ 5,000ವರೆಗೂ ಹಣನ ತೊಗೋಬೋದು 60 ವರ್ಷ ಆದಮೇಲೆ. ನೀವು ಈ ಯೋಜನೆನ ಸ್ಟಾರ್ಟ್ ಮಾಡಬೇಕಾದ್ರೆ ಡಿಸೈಡ್ ಮಾಡಬೇಕು ನಿಮಗೆ ಎಷ್ಟು ಹಣ ಬೇಕಾಗುತ್ತೆ ಅಂತ. ಪ್ರತಿ ತಿಂಗಳು 1,000 ರೂಪಾಯಿ ಬರಂಗೆ ಮಾಡ್ತೀರಾ, ಅಥವಾ 3,000 ಬರಂಗೆ ಮಾಡ್ತೀರಾ, ಅಥವಾ 5,000 ತೊಗೊಳಂಗೆ ಮಾಡ್ತೀರಾ, ಇದನ್ನು ಮೊದಲೇ ಡಿಸೈಡ್ ಮಾಡಿರಬೇಕು. ಯಾಕಪ್ಪ ಅಂತಂದರೆ, ನೀವು ಎಷ್ಟು ಹಣ ನಮಗೆ ಹಣ 60 ವರ್ಷ ಆದಮೇಲೆ ಬರಬೇಕು ಅಂತ ಡಿಸೈಡ್ ಮಾಡ್ತೀರಾ, ಅಷ್ಟು ಆ ಬೇಸಿಸ್ ಮೇಲೆ ನೀವು ಪ್ರತಿ ತಿಂಗಳು ಅಮೌಂಟ್ನ ಕಟ್ಟಬೇಕಾಗಿರುತ್ತೆ. ಇವಾಗ ಸಪೋಸ್ ನಿಮಗೆ 5,000 ಬೇಕು ನಮಗೆ ಪ್ರತಿ ತಿಂಗಳು, ನಮಗೆ 60 ವರ್ಷ ದಾಟಿದ ಮೇಲೆ ಅಂದರೆ ಇಂತಿಷ್ಟು ಅಮೌಂಟ್ ಅಂತ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನು ನೆಕ್ಸ್ಟ್ ಮುಂದೆ ಬರ್ತಾ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಯೋಜನೆಗೆ ನೀವು ಅಪ್ಲೈ ಮಾಡಬೇಕು ಅಂತಲೇ ನಿಮ್ಮ ಏಜು 18 ವರ್ಷದ ಮೇಲೆ 40 ವರ್ಷದ ಒಳಗಿನವರಾಗಿರಬೇಕು. ಹೌದು, ಆವಾಗ ಮಾತ್ರ ಈ ಸ್ಕೀಮ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಇದನ್ನು ಎಲ್ಲೋಗಿ ಅಪ್ಲೈ ಮಾಡ್ಬೋದು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ನೀವು ಪೋಸ್ಟ್ ಆಫೀಸಲ್ಲಿ ಬೇಕಾದ್ರೆ ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದು, ಅಥವಾ ನಿಮ್ಮ ಬ್ಯಾಂಕ್ಗಳಲ್ಲೂ ಕೂಡ ನೀವು ಎಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತೆ ನೀವು ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕು. ಅಟಲ್ ಪೆನ್ಷನ್ ಸ್ಕೀಮ್ಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇರೋ ಬ್ಯಾಂಕ್ಗಳಿಗಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ಗೆ ಹೋದರೆ ನಿಮಗೆ ಈ ಯೋಜನೆಗೆ ಅಪ್ಲೈ ಮಾಡಿಕೊಡ್ತಾರೆ. ನಾನು ಆಗಲೇ ಹೇಳ್ದಂಗೆ ನೀವು ಎಷ್ಟು ಅಮೌಂಟ್ ತೊಗೋಬೇಕು ಅಂತಿದ್ದೀರಾ ಮತ್ತು ನಿಮ್ಮ ಏಜ್ ಎಷ್ಟು ಅನ್ನೋದ್ರ ಮೇಲೆ ನೀವು ಪ್ರತಿ ತಿಂಗಳು ಎಷ್ಟು ಕಟ್ಟಬೇಕು ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ತೊಗೊಳೋದಾದರೆ, ಇವಾಗ ನೀವು ಈ ಯೋಜನೆ ಸ್ಟಾರ್ಟ್ ಮಾಡಬೇಕು ಅಂತಿರ್ತೀರ, ನಿಮಗೆ ಪ್ರತಿ ತಿಂಗಳು 5,000 ರೂಪಾಯಿ ಬರಬೇಕು ಅಂತ ಇರುತ್ತೆ 60 ವರ್ಷ ದಾಟಿದ ಮೇಲೆ. ಈಗ ನಿಮ್ಮ ಏಜ್ ಬಂದು 18 ವರ್ಷ ಇರುತ್ತೆ ಅಂದ್ಕೊಳ್ಳಿ. ನಿಮಗೆ 18 ವರ್ಷ ಆಗಿರುತ್ತೆ, ನೀವು 60 ವರ್ಷ ಆದಮೇಲೆ 5,000 ರೂಪಾಯಿ ತೊಗೋಬೇಕು ಅಂದರೆ ನೀವು ಪ್ರತಿ ತಿಂಗಳು 210 ರೂಪಾಯಿನ ಕಟ್ಟಬೇಕಾಗತ್ತೆ. ಇದು ನೀವು ಬ್ಯಾಂಕ್, ನಾನು ಆಗಲೇ ಹೇಳ್ದಂಗೆ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೋ ನೀವು ಅಲ್ಲಿ ಈ ಸ್ಕೀಮ್ನ ಅಪ್ಲೈ ಮಾಡ್ಬೋದು. ಯಾಕಂದರೆ ಇದು ಪ್ರತಿ ತಿಂಗಳು ಹೋಗಿ ನೀವು ಕ್ಯೂನಲ್ಲಿ ನಿಂತು ಕಟ್ಟಬೇಕು ಅಂತೇನಿಲ್ಲ. ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ಕಾಗಿ ಪ್ರತಿ ತಿಂಗಳು ಈ ಯೋಜನೆಗೆ ಹಣ ಕಟ್ಟಾಗುತ್ತೆ. ನಿಮಗೆ 18 ವರ್ಷ ಆಗಿತ್ತು ಅಂದರೆ ನೀವು ಪ್ರತಿ ತಿಂಗಳು ಕೂಡ 210 ರೂಪಾಯಿನ ಕಟ್ಟಬೇಕಾಗತ್ತೆ 60 ವರ್ಷ ಆಗೋವರೆಗೂ. 60 ವರ್ಷ ಆಗಿದ್ದ 61ನೇ ವರ್ಷದಿಂದ ನಿಮಗೆ ಪ್ರತಿ ತಿಂಗಳು ಕೂಡ 5,000 ರೂಪಾಯಿ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಸಪೋಸ್ ನಿಮಗೆ 25 ವರ್ಷ ಆಗಿದೆ, ನೀವು ಇವಾಗ ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅಂತಂದರೆ ನೀವು ಪ್ರತಿ ತಿಂಗಳು 376 ರೂಪಾಯಿನ ಕಟ್ಟಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ ನಿಮಗೆ 40 ಇಯರ್ಸ್ ಆಗೋಗ್ಬಿಟ್ಟಿದೆ, ನಾನು ಆಗಲೇ ಹೇಳ್ದಂಗೆ 18 ವರ್ಷದಿಂದ 40 ವರ್ಷದವರೆಗೂ ನೀವು ಈ ಸ್ಕೀಮ್ಗೆ ಅಪ್ಲೈ ಮಾಡ್ಬೋದು. ಇವಾಗ 40 ವರ್ಷ ಆಗಿಬಿಟ್ಟಿದೆ ನಿಮಗೆ, ಇವಾಗ ಈ ಸ್ಕೀಮ್ ಬಗ್ಗೆ ಗೊತ್ತಾಗಿದೆ, ನೀವು ಎಷ್ಟು ಕಟ್ಟಬೇಕಪ್ಪ ಅಂದರೆ ಪ್ರತಿ ತಿಂಗಳು ನೀವು 1,454 ರೂಪಾಯಿನ ಕಟ್ಟಬೇಕಾಗುತ್ತೆ. ಈಗ ಎಕ್ಸಾಂಪಲ್ ನೀವು ಈ ಯೋಜನೆಗೆ ಅಪ್ಲೈ ಮಾಡಿಬಿಟ್ಟಿರ್ತೀರ, ಹಾಗೆ ಪ್ರತಿ ತಿಂಗಳು ನೀವು ಹಣ ಕೂಡ ಕಟ್ತಾ ಇರ್ತೀರ, ನಿಮ್ಮ ಅಕೌಂಟಿಂದ ಪ್ರತಿ ತಿಂಗಳು ಕೂಡ ಕಟ್ಟಾಗ್ತಾ ಇರುತ್ತೆ. ಸಪೋಸ್ ಎಕ್ಸಾಂಪಲ್ ನಿಮ್ಗೆ ಏನಾರ ಆಯಿತು ಅಂತಂದರೆ ನಿಮ್ಮ ವೈಫ್, ಅಂದರೆ ಇವಾಗ ನೀವು ಅಪ್ಲೈ ಮಾಡಿದ್ದೀರಾ ಅಂತಂದರೆ ನಿಮ್ಮ ವೈಫ್ ಕೂಡ ಕಂಟಿನ್ಯೂ ಮಾಡ್ಬೋದು. ನಿಮ್ಗೆ ಏನಾರ ಆಯಿತು ಅಂತಂದರೆ ನಿಮ್ಮ ವೈಫ್ ಈ ಯೋಜನೆನ ಕಂಟಿನ್ಯೂ ಮಾಡ್ಬೋದು, ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು. ಬೇಡ ಅಂತಂದರೆ ಅದನ್ನ ಕ್ಯಾನ್ಸಲ್ ಮಾಡಿದ್ರೆ ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರ ಅಷ್ಟು ನಿಮಗೆ ನೀವು ವಾಪಸ್ನ ತೊಗೋಬೋದು.
ನೀವು ವೈಫ್ ಆಗಿದ್ರೆ ನಿಮ್ಮ ಹಸ್ಬೆಂಡ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವ್ರು ಕಟ್ಬೋದು, ಇಲ್ಲ ನಿಮ್ಮ ಹಸ್ಬೆಂಡ್ ಕಟ್ತಾ ಇದ್ರು ಅಂದರೆ ನೀವು ವೈಫ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀವು ನಿಮ್ಗೆ ಇಷ್ಟ ಇದ್ದರೆ ಈ ಸ್ಕೀಮ್ನ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಅವ್ರು ಕಟ್ಟಿರೋ ಅಮೌಂಟ್ನ ನೀವು ವಾಪಸ್ ತೊಗೋಬೋದು. ಇವಾಗ ಎಕ್ಸಾಂಪಲ್ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ ಇರೋದಿಲ್ಲ ಅಂತ ಅಂದರೆ ನೀವು ಯಾರಿಗೆ ನಾಮಿನಿ ಮಾಡಿರ್ತೀರ ಅವರು ಆ ಅಮೌಂಟ್ನ ತೊಗೊಳಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಮೇಯ್ನು ಯಾರೆಲ್ಲ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಅಂತಲೇ ನಾನು ಫಸ್ಟ್ ರೂಲ್ಸ್ ಹೇಳ್ದಂಗೆ 18 ವರ್ಷದಿಂದ 40 ವರ್ಷದವರೆಗೂ ಏಜ್ ಲಿಮಿಟ್ ಇದೆ. ಹಾಗೆ ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಯಾರೆಲ್ಲ ಪೇ ಮಾಡ್ತಾರೆ ಅವರು ಈ ಯೋಜನೆಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಲ್ಲ ಅವರು ಈ ಸ್ಕೀಮಿಗೆ ಅಪ್ಲೈ ಮಾಡ್ಬೋದು. ಮುಂಚೆ ಇನ್ಕಮ್ ಟ್ಯಾಕ್ಸ್ ಇರೋರು ಕೂಡ ಅಪ್ಲೈ ಮಾಡ್ಬೋದಿತ್ತು, ಬಟ್ 2022 ಅಕ್ಟೋಬರಲ್ಲಿ ಈ ಸ್ಕೀಮ್ಗೆ ಹೊಸ ರೂಲ್ಸ್ನ ತಂದರು. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅವ್ರು ಈ ಸ್ಕೀಮಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ ಮುಂಚೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಅಪ್ಲೈ ಮಾಡಿದರೆ ಅವರು ಈ ಯೋಜನೆಗೆ ಎಲಿಜಿಬಿಲಿಟಿ ತಗೋತಾರೆ. ಬಟ್ ಇವಾಗ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತೀರಾ ಅವ್ರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಇದು ರೂಲ್ಸ್ ಇರೋದು. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅವ್ರು ಖಂಡಿತ ಈ ಸ್ಕೀಮ್ಗೆ ಅಪ್ಲೈ ಮಾಡಿ. ಆಗಲೇ ನಾನು ಹೇಳ್ದಂಗೆ ನೀವು ಈ ಸ್ಕೀಮಿಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಮಾಡ್ತೀರಾ ಅಂದರೆ ಅಲ್ಲೂ ಅಕೌಂಟ್ ಇರಬೇಕು. ಹಾಗೆ ಬ್ಯಾಂಕಲ್ಲಿ ನೀವೆಲ್ಲಿ ಈ ಸ್ಕೀಮ್ಗೆ ಅಪ್ಲೈ ಮಾಡ್ತೀರಾ ಅಲ್ಲಿ ಕಂಪಲ್ಸರಿ ಬ್ಯಾಂಕ್ ಅಕೌಂಟ್ ಇರಬೇಕು. ಹಾಗೆ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿರಬೇಕು. ನೀವು ಪೋಸ್ಟ್ ಆಫೀಸಲ್ಲಾರ ಮಾಡಿರಲಿ ಅಥವಾ ಬ್ಯಾಂಕಲ್ಲಾರು ಮಾಡಿರಲಿ ನಿಮ್ಮ ಅಕೌಂಟಿಗೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಲಿಂಕ್ ಮಾಡಿರಲೇಬೇಕಾಗತ್ತೆ. ಇದಾಗಿತ್ತು ಅಟಲ್ ಪೆನ್ಷನ್ ಸ್ಕೀಮ್ ಬಗ್ಗೆ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಸ್ಕೀಮ್ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರಲಿಲ್ಲ, ಹಾಗಾಗಿ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ಇವಾಗ ಈಗಿಂದನೇ ಸೇವಿಂಗ್ಸ್ ಮಾಡ್ತಾ ಇದ್ದರೆ ಏಜ್ ಆದಾಗ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಅದರಲ್ಲೂ ಕೂಡ ಇದು ಕೇಂದ್ರ ಸರ್ಕಾರದಿಂದ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ, ಏನಿಲ್ಲ. ಕನ್ಫರ್ಮೇಷನ್ ಆಗಿ ನಿಮಗೆ 60+ ಇಯರ್ಸ್ ಆದಮೇಲೆ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಪ್ರತಿ ತಿಂಗಳು ಕೂಡ ಅಮೌಂಟ್ ಬರುತ್ತೆ. ನಿಮ್ಗೆ ಆವಾಗ ನಿಮಗೆ ಏನು ಖರ್ಚುಗಳು ಬೇಕು, ಸಣ್ಣ ಪುಟ್ಟ ಖರ್ಚಾಗಿರ್ಬೋದು, ನೀವು ಖಂಡಿತ ಇದನ್ನು ಉಪಯೋಗಿಸ್ಕೋಬೋದು. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಯಾರೆಲ್ಲ ನೋಡ್ತಾ ಇದ್ದೀರಾ ಈಗಲೂ ಹೋಗಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ, ತುಂಬ ಮೋಟಿವೇಶನ್ ಸಿಗುತ್ತೆ ನನಗೆ. ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ನಲ್ಲೂ ಕೂಡ ಆಲ್ ಅನ್ನೋ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ.